ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಆದರೆ ಮಹಾಗಡಿಯಲ್ಲಿ ಶಿವಸೇನೆ ಪುಂಡಾಟಿಕೆ ಮಾತ್ರ ನಿಂತಿಲ್ಲ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಗಡಿಯಲ್ಲಿ ಒಂದು ಶಿವಸೇನೆ ಪುಂಡರು ಉದ್ದಟತನವನ್ನ ಮೆರೆದಿದ್ದಾರೆ. ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಆದರೆ ಮಹಾಗಡಿಯಲ್ಲಿ ಶಿವಸೇನೆಯ ಒಂದು ಪುಂಡಾಟಿಕೆ ಮಾತ್ರ ನಿಂತಿಲ್ಲ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಗಡಿಯಲ್ಲಿ ಶಿವಸೇನೆ ಪುಂಡರು ಉದ್ದಟತನವನ್ನ ಮೆರೆದಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ನುಗ್ಗಲು ಶಿವಸೇನೆ ಪುಂಡರು ಯತ್ನಿಸಿದ್ದಾರೆ. ಪುಂಡರನ ಗಡಿಯಲ್ಲಿ ಪೊಲೀಸರು ತಡೆದಿದ್ದಾರೆ. ಆದ್ದರಿಂದ ಮುಖಭಂಗ ಅನುಭವಿಸಿ ಶಿವಸೇನೆ ಪುಂಡರು ವಾಪಸ್ಸಾಗಿದ್ದಾರೆ. ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಆದರೆ ಮಹಾಗಡಿಯಲ್ಲಿ ಮಾತ್ರ ಶಿವಸೇನೆ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಗಡಿಯಲ್ಲಿ ಶಿವಸೇನೆ ಪುಂಡರು ಉದ್ದಟತನವನ್ನ ಮೆರೆದಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ನುಗ್ಗೋಗಕ್ಕೆ ಅಂತ ಈ ಶಿವಸೇನೆ ಪುಂಡರು ಯತ್ನಿಸಿದ್ದಾರೆ. ಆದರೆ ಅವರ ಪ್ರಯತ್ನ ವಿಫಲವಾಗಿದೆ. ಪುಂಡರನ್ನ ಗಡಿಯಲ್ಲಿ ಪೊಲೀಸರು ತಡೆದಿದ್ದಾರೆ. ಇದರಿಂದ ಮುಖಭಂಗವನ್ನು ಅನುಭವಿಸಿ ಶಿವಸೇನೆ ಪುಂಡರು ವಾಪಸ್ಸಾಗಿದ್ದಾರೆ. ಉದ್ಧವ್ ಠಾಕ್ರೆ ಬಣದ ಕೊಲ್ಲಾಪುರ ಜಿಲ್ಲಾಧ್ಯಕ್ಷ ವಿಜಯ ದೇವಣೆ ಹಾಗೂ ಟೀಮ್ನಿಂದ ಈ ಒಂದು ಉದ್ದಟತನ ಮೆರೆದಿರುವಂಥದ್ದು. ಕರ್ನಾಟಕದ ಗಡಿಗೂ ಕೂಡ ಬಿಟ್ಟುಕೊಳ್ಳದೆ ಮಹಾರಾಷ್ಟ್ರದ ಗಡಿಯಲ್ಲೇ ಪೊಲೀಸರು ತಡೆದಿದ್ದಾರೆ. ಪುಂಡರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ. 50 ಜನ ಗುಂಪಿನೊಂದಿಗೆ ಬಂದಿದ್ದಂಥ ದೇವಣೆ ಹಾಗೂ ಗುಂಪು ಗಡಿಯಲ್ಲಿ ಪುಂಡಾಟಿಕೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಈ ಪೊಲೀಸರು ಬ್ರೇಕ್ ಅನ್ನ ಹಾಕಿರುವಂಥದ್ದು. ಅದರಿಂದ ಈ ಪುಂಡರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಆಗ್ಬಿಟ್ಟಿದ್ದಾರೆ. ಗಡಿಯಲ್ಲಿ ಈ ಒಂದು ಮುಖಭಂಗವನ್ನ ಅನುಭವಿಸಿ ವಾಪಸ್ಸಾಗಿದ್ದಾರೆ ದೇವಣೆ ಹಾಗೂ ಗುಂಪು. शिवाजी महाराज की, छत्रपति शिवाजी महाराज की, अरे आवाज कुणाचा, ही ताकद कुणाची.